ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೋಜಾ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋ ಬಂದುಬಿಟ್ಟು ಫುಲ್ ವಿಡಿಯೋ ಮಾಡಿ ಜಾಸ್ತಿ ದಿವಸ ಆಯ್ತಲ್ಲ, ಅದಕ್ಕೆ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋನ. ಈ ವಿಡಿಯೋ ಏನು ಅಂದರೆ, ದೇವ್ರ ಮನೆಯಲ್ಲಿ ಆನೆಗಳು ಆ ಥರ ಎಲ್ಲ ಇತ್ತು, ಮತ್ತು ಬೆಳ್ಳಿ ಚೆಂಬು ಆ ಥರ ಎಲ್ಲ ತೊಗೊಂಬಂದಿದ್ವೆಲ್ಲ ಯುಗಾದಿ ಹಬ್ಬದ ದಿನ ಇಕ್ಕಿದ್ದು. ಅದು ಏನಾಯಿತು ಅಂದರೆ, ನಾನು ಇಕ್ಬಿಟ್ಟೆ, ಮತ್ತು ನಮ್ಮ ಬಂದುಬಿಟ್ಟು ಅಂಟು ಥರ ಅಂಟಾಗ್ಬಿಡ್ತು. ನಮ್ಮ ಯಜಮಾನ್ರವ್ರ ರಿಲೇಷನಲ್ಲಿ ಯಾರೋ ಸತ್ತೋಗ್ಬಿಟ್ರು ಅಂದ್ಬಿಟ್ಟು ಆ ಚೆಂಬನ್ನ ಹಂಗೆ ಇಕ್ಬಿಟ್ಟೆ. ಅದು ವಿಳೆದೆಲೆ ಎಲ್ಲನೂ ಇದಾಗಿಬಿಟ್ಟು ಒಂದು 10 ದಿವಸ ಹಂಗೆ ಒಳಗಡೆ ಚೆಂಬಲ್ಲಿ ಒಳಗಡೆ ಎಲ್ಲನೂ ಫುಲ್ಲು ಬ್ಲಾಕ್ ಆಗೋಗಿತ್ತು. ಅದರಿಂದ ಒಂಥರ ಒಳಗಡೆ ಬ್ಲಾಕ್ ಆಗಿತ್ತು. ಆಮೇಲೆ ಕೋಲ್ಗೇಟ್ ಪೌಡರ್ ಹಾಕ್ಬಿಟ್ಟು ಎಲ್ಲ ವಾಶ್ ಮಾಡಿದೆ. ಅದರಿಂದ ಅದೇನು ಇದಾಗಿಲ್ಲ. ಅದಕ್ಕೆ ಅಲ್ಲಿ ಪೂಜೆ ಸಾಮಾನು ಕೂಡ ಜಾಸ್ತಿ ಇದೆ ಅಂದ್ಬಿಟ್ಟು ತೆಗ್ದುಬಿಟ್ಟು ಮೇನ್ ಈ ಥರ ಇದ್ದೆ. ಅದಕ್ಕೆ ಮುಂಚೆನೇ ನನ್ನ ಹತ್ರ ಜರ್ಮನ್ ಸಿಲ್ವರ್ದು ಒಂದು ಚೆಂಬಿತ್ತು, ಅಷ್ಟಲಕ್ಷ್ಮಿದೆ. ಅದೇ ಇಕ್ತಾಯಿದ್ದೆ. ಅದೇ ಇಕ್ಕೋಣ ಅಂದ್ಕೊಂಡೆ. ಯಾವಾಗಾದರೂ ಒನ್ ಟೈಮು ಆ ಚೆಂಬು ಮಾತ್ರ ಇಕ್ಕೋಣ ಅಂದ್ಕೊಂಡಿದ್ದೆ. ಆದರೆ ಯಾಕೋ ನನಗೆ ಮನಸ್ಸು ಒಪ್ಪಲಿಲ್ಲ. ಡೈಲಿ ಇಕ್ಕೋಣ ಅಂದ್ಬಿಟ್ಟು ಇಟ್ಟೆ ಆ ಚೆಂಬನ್ನ, ಬೆಳ್ಳಿ ಚೆಂಬನ್ನ. ಆಮೇಲೆ ಆ ಥರ ಬ್ಲಾಕಾಗಿ ಆಗೋಯ್ತು ಅಂತ ತೆಗೆದು ಒಳಗಡೆ ತೆಗ್ದುಬಿಟ್ಟೆ, ವಾಶ್ ಮಾಡಿಬಿಟ್ಟು ನೀಟಾಗಿ. ಆಮೇಲೆ ಜ್ಯುವೆಲರಿ ಅವ್ರಿಗೆ ಫೋನ್ ಮಾಡಿ ಹೇಳಿದ್ದಕ್ಕೆ ಅವ್ರು ತಗೊಂಡು ಬನ್ನಿ, ಪಾಲಿಷ್ ಮಾಡಿಕೊಡ್ತೀವಿ, ಬೆಳ್ಳಿ ಅಷ್ಟೇ ಬ್ಲಾಕ್ ಆಗುತ್ತೆ ಅಂತ ಹೇಳಿದ್ರು. ಅದರಿಂದ ತೆಗೆದ್ಬಿಟ್ಟು ನಾನೇನು ಮಾಡಿದೆ ಅಂದರೆ, ಮಾಮೂಲಿ ಆಗಿತ್ತಲ್ಲ ಚೆಂಬು, ಆ ಚೆಂಬಲ್ಲಿ ಎಲ್ಲ ಇಕ್ಕಿದೆ. ಲಕ್ಷ್ಮಿ ಪೂಜೆ ಮಾಡಿ ಎಲ್ಲ ಇಕ್ಕಿದೆ. ಸ್ವಲ್ಪ ಆನೆಗಳು ಅವೆಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಆರಾಮಾಗಿರಲಿ ಅಂದ್ಬಿಟ್ಟು ಫ್ರೀಯಾಗಿ ಆ ಥರ ಮಾಡಿದೆ. ಯಾಕೋ ನನಗೆ ಮನಸ್ಸೇ ಒಪ್ಪಲಿಲ್ಲ. ಅದಕ್ಕೆ ಇವತ್ತು ಇದು ಸಂಕಷ್ಟ ಚತುರ್ಥಿ ಇದೆಯಲ್ಲ, ಅದರಿಂದ ತೆಗೆದ್ಬಿಟ್ಟು ಮಾಮೂಲಿ ನಾನು ಯಾವ ಥರ ಇಕ್ತಾಯಿದ್ದೆ ಅದೇ ಥರ ಇಕ್ಕೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡೋಣ ಅಂದ್ಬಿಟ್ಟು ಎಲ್ಲ ತೊಗೊಂಬಂದಿದ್ದೀನಿ. ಆಮೇಲೆ ಮುಖವಾಡ ಎಲ್ಲ ಇಕ್ಬಿಟ್ಟು ನನಗೆ ಮಾಡಿ ತುಂಬ ರೂಢ. ಅದರಿಂದ ಅದೇ ಥರ ಮುಖವಾಡ ಎಲ್ಲನೂ ಇದು ಮಾಡಿಬಿಟ್ಟು ಇಕ್ಕೋಣ ಅಂದ್ಬಿಟ್ಟು ಡಿಸೈಡ್ ಆಗಿದ್ದೀನಿ. ಆದರೆ ಆ ಥರನೇ ಮಾಡೋಣ, ನನಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದ್ಬಿಟ್ಟು ಅದೇ ಥರ ಮಾಡೋಣ ಅಂದ್ಬಿಟ್ಟು ಇದ್ದೀನಿ. ಅದಕ್ಕೆ ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಒಂಥರ ದೇವ್ರ ಇದ್ರ ಹತ್ರ ನೋಡೋಕ್ಕೇ ಒಂಥರ ಇದೆ. ಅದರಿಂದ ನನಗೆ ಯಾಕೋ ಇಷ್ಟ ಆಗಿಲ್ಲ. ಮತ್ತು ಆ ಥರನೇ ಮಾಮೂಲಿಯಾಗಿ ಇಕ್ಬಿಡೋಣ, ಏನೂ ಆಗಲ್ಲ. ಒಂದು ವಾರಕ್ಕೆ ಒಂದ್ಸರಿನೇ ತಾನೇ ಕ್ಲೀನ್ ಮಾಡೋದು. ಆವಾಗ ಒಂದು ಸ್ವಲ್ಪ 1 hour ಹಂಗೆ ಟೈಮ್ ಇದಾಗುತ್ತೆ ಅಷ್ಟೇ. ಅದರಿಂದ ಏನೂ ಇದಾಗಲ್ಲ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಅದೇ ಮಾತಾಡ್ಕೊಂಡಿದ್ದೋಗ್ಬಿಟ್ಟೆ, ಸಾರಿ. ಇದು ಬಂದುಬಿಟ್ಟು ಕೋಲಾರದಲ್ಲಿ ಕರ್ಗ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಯಾವ ಥರ ಮಾಡ್ತಾಯಿದ್ದಾರೆ ಅಂದರೆ, ಆ ಕರ್ಗ ಏನಾದರೂ ಹೇಳ್ತಾರೆ, ನಿಜ ಏನೋ ಗೊತ್ತಿಲ್ಲ, ಕರ್ಗ ಏನಾದರೂ ಬಿದ್ದೋಗಿಬಿಟ್ರೆ ಅವ್ರನ್ನೇ ಸಾಯಿಸಿಬಿಡ್ತಾರೆ ಅಂತ ಆ ಥರ ಎಲ್ಲ ಹೇಳ್ತಾರೆ. ಪಾಪ ಬೇಡ ಆ ಥರ ಎಲ್ಲ ಆಗೋದು. ದೇವರೆಲ್ಲ ಚೆನ್ನಾಗೇ ಇರಲಿ, ಚೆನ್ನಾಗಿ ಮಾಡ್ತಾಯಿದ್ದಾರೆ ಹಬ್ಬ ಎಲ್ಲನೂ ಚೆನ್ನಾಗಿರಲಿ ಎಲ್ಲರೂ. ನೋಡಿ ಏನು ಚೆನ್ನಾಗಿ ಆಡ್ತಾಯಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಆಡ್ತಾಯಿದ್ದಾರೆ. ನೋಡಿ ಯಾವ ಥರ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಆ ಮ್ಯೂಸಿಕ್ ಎಲ್ಲ ಬಂದರೆ ಅದೆಲ್ಲ ಹಾಕಿದ್ರೆ ಕಾಪಿರೈಟ್ ಬೀಳುತ್ತೆ ಅಂದ್ಬಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಯಾವ ಥರ ಇದೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಯಾರ್ಯಾರು ಹೋಗಿದ್ರೆ ಕೋಲಾರ ಕರ್ಗಕ್ಕೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ. ನಾನಂತೂ ನೋಡಿಲ್ಲ, ಬಟ್ಟು ನಮ್ಮ ಅಕ್ಕ ಕಳಿಸಿದ್ದು ವಿಡಿಯೋ, ಅದಕ್ಕೆ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಲೆಂತಿ ವೀಡಿಯೋಸ್ ಯಾವುವೂ ಇಲ್ಲ, ಏನು ತೆಗಿಯೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಅಷ್ಟರೊಳಗಡೆ ಈ ವಿಡಿಯೋ ಕಳಿಸಿದ್ರು. ಆದ್ದರಿಂದ ಈ ವಿಡಿಯೋನ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಏನು ಚೆನ್ನಾಗಿ ಮಾಡ್ತಾಯಿದ್ರು. ದೇವಸ್ಥಾನ ಒಳಗಡೆಯಿಂದ ಎಷ್ಟು ಚೆನ್ನಾಗಿ ಕುತ್ಕೊಂಡು ತಗೊಂಡು ಬಂದರು. ಆಮೇಲೆ ಬಂದುಬಿಟ್ಟು ಸ್ಟೇಜ್ ಮೇಲೆ ಎಲ್ಲನೂ ತುಂಬ ಅಂದರೆ ತುಂಬ ಚೆನ್ನಾಗಿ ಆಡ್ತಾರೆ. ನೋಡಿ ಏನಿದೆ, 2 ದಿವಸ ಏನೋ ಆಡಬೇಕು. ಆಮೇಲೆ ಬಂದುಬಿಟ್ಟು ಲಾಸ್ಟಲ್ಲಿ ಮಡಿಕೆಯಲ್ಲೆಲ್ಲನೂ ಆಡ್ತಾರೆ, ಅದು ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಕರ್ಗ ನೋಡ್ತಾ ಇದ್ದರೆ ನನಗಂತೂ ತುಂಬ ಖುಷಿ ಆಯಿತು. ಏನು ಸಖತ್ತಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ನೋಡಿ. ಒಬ್ಬೊಬ್ರಿಗೆ ಒಂದೊಂದು ಇದಿರುತ್ತೆ, ಕಲೆ ಥರ ಇರುತ್ತೆ. ಈ ಥರ ನಮಗೆಲ್ಲನೂ ಬರಲ್ಲ ಡೆಕೋರೇಷನ್ ಎಲ್ಲನೂ ಮಾಡೋದು. ನೋಡಿ ಯಾವ ಥರ ಮಾಡ್ತಾಯಿದ್ದಾರೋ ಅದೇ ಥರ ತುಂಬ ಚೆನ್ನಾಗೂ ಕೂಡ ಕರ್ಗ ಆಡಿಸ್ತಾವ್ರೆ. ಆ ಪಕ್ಕದಲ್ಲೆಲ್ಲನೂ ನೋಡಿ ಜನ ಎಲ್ಲನೂ ಎಷ್ಟು ಚೆನ್ನಾಗಿ ಇದು ಮಾಡ್ತಾಯಿದ್ದಾರೆ, ಕುಣಿತಾ ಇದ್ದಾರೆ. ದೇವ್ರಿಗೆ ಆಡಿ ತುಂಬ ಸುಸ್ತಾಗೋಗಿರುತ್ತೆ ಪಾಪ ಅವ್ರಿಗೂ. ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಮಾಡ್ತಾಯಿದ್ದಾರೆ ಏನು ಅಂತ. ಒಬ್ಬೊಬ್ಬರು ಆ ಥರ ಮಾಡೋವಾಗೂ ಕೂಡ ಒಬ್ಬೊಬ್ರು ಕಣ್ಣೆಲ್ಲ ಒಂದೊಂದು ಥರ ಇರುತ್ತೆ. ಫಸ್ಟಲ್ಲಿ ಧ್ವಂಸನದಲ್ಲಿ ಮಾಡೋವಾಗ ಕೂಡ ಹಂಗೆ ಅವ್ರಿಗೆ ಏನೋ ಕರ್ಗ ಮಾಡೋವ್ರಿಗೆ ಏನೋ ಮಾಡಿಸ್ಬಿಟ್ಟಿದ್ರು. ಆ ಥರ ಎಲ್ಲ ಮಾಡ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಕುತ್ಕೊಂಡು ಸ್ಟೇಜ್ ಮೇಲೆ ಆಡ್ತಾ ಇದ್ದಾರೆ ನೋಡಿ. ಎಲ್ಲರೂ ವೀಡಿಯೋಗಳು ಆ ಥರ ಎಲ್ಲ ತೆಗಿತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು. ನಿಮ್ಗೆ ಹೆಂಗಿದೆ ಅಂತ ವಿಡಿಯೋನ ಹೇಳಿ ತಿಳಿಸಿ, ನಿಮ್ಮ ಅಭಿಪ್ರಾಯ ಏನು ಅಂತ. ಹೊಸ್ದಾಗಿ ಇನ್ನು ಯಾರೆಲ್ಲ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಅದೇ ಥರ ನಿಮ್ಮ ಫ್ಯಾಮ್ಲಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ದಯವಿಟ್ಟು ನಾನೇನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮಿಸಿ. ಇಲ್ಲಿ ಇವತ್ತಿನ ವಿಡಿಯೋ ಇದು ಬಂದುಬಿಟ್ಟು ನಿಮ್ಗೇನಾದರೂ ಇಷ್ಟ ಆಗಿದರೆ ನಾನು ಹೇಳ್ದೆಲ್ಲ ಆ ಥರ ಇದು ಮಾಡಿ. ಇನ್ಸ್ಟಾಗ್ರಾಮ್ ಕೂಡ ಇದೆ ನಂದು, ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಆಗಿ. ತುಂಬ ಅಂದರೆ ತುಂಬ ಥ್ಯಾಂಕ್ಸು. ಇದೇ ಥರ ಸಪೋರ್ಟ್ ಮಾಡಿ. ಲೆಂತಿ ವೀಡಿಯೋಸ್ಗೆ ಯಾರೂ ಅಷ್ಟೊಂದು ಸಪೋರ್ಟ್ ಮಾಡ್ತಾ ಇಲ್ಲ. ಪ್ಲೀಸ್ ಸಪೋರ್ಟ್ ಮಾಡಿ. ಬಾಯ್.